ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ನಾನು ನಿಮಗೆ ಇವತ್ತು ತೋರಿಸ್ಕೊಡಕ್ಕೆ ಬಂದಿದ್ದೀನಿ. ಆರೋಗ್ಯಕ್ಕೆ ಅಮೃತ ಸಮಾನ. ಇದ್ರ ಅನುಕೂಲಗಳು ಒಂದು ಎರಡಲ್ಲ, ಸಿಕ್ಕಾಪಟ್ಟೆ ಅನುಕೂಲಗಳಿದ್ದಾವೆ ನಮ್ಮ ದೇಹಕ್ಕೆ. ಅಷ್ಟು ಒಳ್ಳೆಯದು ಈ ಅಳಿವಿ ಬೀಜ ಅಂತಾರೆ. ಇದನ್ನು ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತೇಳಿ. ತುಂಬ ಅಂದರೆ ತುಂಬ ಒಳ್ಳೇದು ಕಣ್ರಿ ಇದು. ನೀವು ಒಂದೇ ಒಂದು ಸತಿ ಈ ಥರ ಒಂದು ಪಾಯಸ ಮಾಡಿಕೊಂಡು ಒಂದು ಕಪ್ ಕುಡಿದು ನೀನು ನೋಡಿರಿ, ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ದೇಹ. ಎಷ್ಟು ನಿಮಗೆ ಅದು ನಿಮ್ಮ ದೇಹನೇ ನಿಮ್ಗೆ ಹೇಳುತ್ತೆ. ಏನೋ ಒಂಥರ ಹಗುರವಾದಂತಹ ಅನುಭವ. ಮೈಕೈ ನೋವು, ಮಂಡಿ ನೋವು, ಸೊಂಟ ನೋವು ಈ ಥರದವೆ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಅಷ್ಟು ಒಳ್ಳೆಯದು. ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ ಇದ್ರ ಉಪಯೋಗ ತುಂಬ ಅಂದರೆ ತುಂಬ ಇದ್ದಾವೆ. ಇದರಿಂದ ಪಾಯಸ ಮಾಡೋದು ಕೂಡ ತುಂಬ ಅಂದರೆ ತುಂಬ ಸುಲಭ. ಇದನ್ನು ಜಾಸ್ತಿ ಬಾಣ್ತೇರಿಗೆ ಮಾಡಿಕೊಡ್ತಾರೆ. ಹಂಗಂತೇಳಿ ನಾವೇನು ಬಾಣ್ತೇರಲ್ಲ ಅಂತೇಳಿ ಎಲ್ಲ ಕೊಡಿಕೊಂಡು ಎದ್ದೀರಾ. ಇದನ್ನು ಬಾಣ್ತೇರು ಅಷ್ಟೇ ಅಲ್ಲ, ಯಾರು ಬೇಕಾದ್ರೂ ಮಾಡ್ಕೊಂಡು ಕುಡಿಬೋದು. ಸಣ್ಣವರು ದೊಡ್ಡವರು ಯಾರು ಬೇಕಾದ್ರೂ ಮಾಡ್ಕೊಂಡು ಕುಡಿಬೋದು. ನಾನಿಲ್ಲಿ ಒಂದು ಅರ್ಧ ಕಪ್ಗಿನ ಟೀ ಕುಡಿಯೋ ಕಪ್ಪಲ್ಲಿ ಅರ್ಧ ಕಪ್ಗಿನ ಸ್ವಲ್ಪ ಕಡಿಮೆ ಅಂದರೆ ಒಂದು 2 ಚಮಚದಷ್ಟು ಅಳವಿ ಬೀಜನ ತಗೊಂಡಿದ್ದೀನಿ. ನೋಡಿರಿ, ಅಳವಿ ಬೀಜ ಅಂದರೆ ಈ ಥರ ಇರ್ತವೆ, ಸಣ್ಣಕ್ಕೆ ಈ ಥರ ಇರ್ತವೆ ನೋಡಿರಿ. ಒಂಚೂರು ಜೀರಿಗೆಗಿಂತ ಒಂಚೂರು ಹತ್ತಿತ್ತಿರ್ತವೆ ಇದ್ರಾಗೆ. ಈ ಥರ ಇರ್ತವೆ. ಇವು ಆನ್ಲೈನಾಗೂ ಸಿಗ್ತವೆ, ಆಫ್ಲೈನಾಗೂ ಸಿಗ್ತವೆ. ನೀವು ಆರಾಮಾಗಿ ತಂದಿಟ್ಕೋಬೋದು. ಇವೇನು 2 ಚಮಚ ನೆನೆಸಿದ್ರಿ ಅಂತಂದರೆ ಅವೇ ಜಲ್ಲೆ ಅಷ್ಟು ಆಗ್ತವೆ, ನೀರಾಗೆ ಅಳ್ಕೊಂಬಿಡ್ತವೆ ಅಷ್ಟೊಂದು. ಹಂಗಾಗಿ ನಾನಿಲ್ಲಿ ಒಂದು 2 ಚಮಚದಷ್ಟು ಅಳವಿ ಬೀಜ ತಗೊಂಡಿದ್ದೀನಿ. ಇವನ್ನ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಒಂದು 2-3 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ರಾತ್ರಿ ಪೂರ ನೆನೆ ಹಾಕ್ತೀನಿ. ಇದು ಪಾಯಸ ಮಾಡಬೇಕಂತಂದರೆ ಹತ್ತತ್ರ ಒಂದು 8 ಗಂಟೆ ಆದ್ರೂ ಚೆನ್ನಾಗಿ ನೆನಿಬೇಕು, ಚೆನ್ನಾಗಿ ನೆನ್ಕೋಬೇಕು. ನೀರು ಮಾತ್ರ ಜಾಸ್ತಿ ಹಾಕಿರಿ. ಇವೆರಡೇ ಚಮಚ ನೀವು ಬಳಸಿದ್ರೂ ಕೂಡ ಅದ್ರ ಬಟ್ಲು ತುಂಬ ಹಾಕ್ಬಿಡ್ತಾವೆ. ನೀರಾಗಿ ನೆಂದಷ್ಟು ಕೂಡ ಅಳ್ಕೊಂತವೆ. ಹಂಗಾಗಿ ಜಾಸ್ತಿ ನೀರು ಹಾಕಿ ರಾತ್ರಿ ಪೂರ ನೆನೆ ಹಾಕಿರಿ. ಎದ್ದೇಟ್ಗೆ ಎದ್ದು ಪಾಯಸ ಮಾಡ್ಕೊಂಡು ಒಂದೊಂದು ಕಪ್ ಕುಡೀರಿ. ತಲಾಕೊಂದೊಂದು ಕಪ್. ಮನೆಗೆ ಯಾರು ಎಷ್ಟು ಜನ ಇರ್ತೀರೋ ಅವರು. ಭಾರಿ ಅಂದರೆ ಭಾರಿ ಒಳ್ಳೆಯದು. ಇಷ್ಟು ಒಳ್ಳೇದು ಇರೋದಕ್ಕೇ ನಾನು ನಿಮಗೆ ಹಗಲೆಲ್ಲ ಒತ್ತಿ ಹೇಳ್ತಿರೋದು ನಿಮಗೆ. ಆಯಿತಾ, ತಿಳ್ಕೊಳ್ರಿ. ನಾನು ನೋಡಿರಿ ಎಷ್ಟು ಚೆನ್ನಾಗಿ ಅಳ್ಕೊಂಡೈತೆ. 2 ಚಮಚ ಹಾಕಿದ್ದು ಒಂದು ಬಟ್ಲು ತುಂಬ ತುಂಬ್ಕೊಂಡೈತೆ. ಚೆನ್ನಾಗಿ ಅಳ್ಕೊಂಡು ರಾತ್ರಿ ಎಲ್ಲ ಚೆನ್ನಾಗಿ ನೆಂದ್ಕೊಂಡು ಚೆನ್ನಾಗಿ ನೆನಿಬೇಕು. ಇವು ನೀವು ಹಂಗೆ 1 ಗಂಟೆ 2 ಗಂಟೆ ನೆನೆಸಬಾರ್ದು, ಕನಿಷ್ಠ ಒಂದು 8 ಗಂಟೆ ನೆನಿಬೇಕು. ಇದನ್ನು ಮಾಡೋದಕ್ಕೆ ಫಸ್ಟು ಸ್ಟವನ್ನು ಹೊಚ್ಕೊಳ್ರಿ. ಒಂದು ಪಾತ್ರೆ ಇಟ್ಕೊಳ್ರಿ. ನಾನಿಲ್ಲಿ ಒಂದು ಬಟ್ಲಷ್ಟು ಅಳವಿ ಬೀಜಕ್ಕೆ ಇಲ್ಲಿ 2 ಕಪ್ನಷ್ಟು ನೀರು. ಕಪ್ ಅಂತಂದರೆ ಇದು ಗಿಂಡಿ ನಾನು ನೀರು ಕುಡಿಯೋ ಕಪ್ ತೋರಿಸಿರ್ತೀನಿ ನೋಡಿರಿ ಬೇರೆ ವೀಡಿಯೋಸದಲ್ಲಿ. ಸೇಮ್ ಅದೇ ಅಳತೆ ನೀರು ಹಿಡಿಯುತ್ತೆ. ಇದು ಕೂಡ ಹತ್ತತ್ರ ಒಂದು 200 ml ನೀರು ಹಿಡಿಯುತ್ತೆ. ನಾನಿಲ್ಲಿ ಒಂದು 400 ml ನೀರು ಹಾಕಿದ್ದೀನಿ. ಯಾಕಂದರೆ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಬೇಕು, ಚೆನ್ನಾಗಿ ಕುದಿಬೇಕಲ್ಲ. ನೆನೆಸಿಟ್ಕೊಂಡಿರ್ತಕ್ಕಂಥ ಇವನ್ನ ಇದಕ್ಕೆ ಹಾಕಿ ಕುದಿಸ್ಬೇಕು. ನೀರು ಕುದಿ ಬಿದ್ದ ಮೇಲೇ ಈ ಅಳವಿ ಬೀಜ ಏನಿರ್ತವೆ ಅವನ್ನ ಇದಕ್ಕೆ ಹಾಕಿಬಿಟ್ಟು ಒಂದು 10 ನಿಮಿಷ, 8ರಿಂದ 10 ನಿಮಿಷ ಸಣ್ಣೂರಿಗಿನ ಜಾಸ್ತಿ ಊರಿನಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು. ನಾನಿಲ್ಲಿ ನೆಂದಿರ್ತಕ್ಕಂಥ ಅಳವಿ ಬೀಜನ ಇದಕ್ಕೆ ಹಾಕೋತಾ ಇದ್ದೀನಿ. ನೀರಿಗೆಲ್ಲ ಕುದಿ ಬೀಳೋಕಾಲೆ ಸ್ಟಾರ್ಟ್ ಆಗಿತ್ತು, ಅವಾಗ ನಾನು ಹಾಕೋತಾ ಇದ್ದೀನಿ. ಎಲ್ಲವನ್ನೂ ಹಾಕ್ಕೊಂಡು ಹಿಂಗೆ 2-3 ಗೂರಾಡ್ಕೊಂಡು ಇರಬೇಕು ನೀವು. ಅದೇನು ಗಂಟು ಪಂಟು ಆಗೋದು, ಒಂದೇ ಹತ್ರ ಅಂಟರ್ಸ್ಕೊಂಬೋದು ಏನಾಗಲ್ಲ. ಹಿಂಗೆ ಕೈ ಒಂದು 2-3 ಹಿಂಗೆ ಗೂರಾಡಬೇಕು. ಗೂರಾಡಿಬಿಟ್ಟು ಒಂದು 8ರಿಂದ 10 ನಿಮಿಷ ಚೆನ್ನಾಗಿ ಕುದಿಬೇಕು. ಸಣ್ಣೂರಿಗೆ ಚೂರು ಜಾಸ್ತಿ ಉರಿ ಹಾಕ್ರಿ. ಕುದ್ದು ಅದು ಅದ್ರ ಬಣ್ಣ ಚೇಂಜ್ ಆಗುತ್ತೆ. ತಿಳಿ ಹಳದಿ ಬಣ್ಣಕ್ಕೆ ಬರ್ತದೆ. ನೀರು ಕೂಡ ಅಷ್ಟೇ ಹಳದಿ ಅರಿಶಿನ ಹಾಕಿವೇನಪ್ಪ ಅನ್ಬೇಕು, ಆ ಥರ ಆಗ್ತವೆ. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು. ಟೈಮನ್ನು ಕರೆಕ್ಟಾಗಿ ತಿಳ್ಕೊಳ್ರಿ. 8ರಿಂದ 10 ನಿಮಿಷ ಸಣ್ಣೂರಿಗಿಂತ ಜಾಸ್ತಿ ಊರಿನಲ್ಲಿ ಕುದಿಸ್ಕೋಬೇಕು. ನಿಮಗೆ ಪಾತ್ರೆ ಸ್ವಲ್ಪ ದೊಡ್ಡದೇ ತಗೊಳ್ರಿ. ನನಗಿಲ್ಲಿ ರೂಢಿ ಇರೋದ್ರಿಂದ ನನಗೆ ತಗ್ಗಟ್ಟಾಗಿರೋಂಥ ಒಂದು ಪಾತ್ರೆ ತಗೊಂಡಿದ್ದೀನಿ. ಚೆನ್ನಾಗಿ ಕುದಿಸ್ಬೇಕು. ಇದು ನೋಡಿರಿ, ಬಾಣ್ತೇರಿಗೆ ಒಳ್ಳೆಯದು, ಸಣ್ಣರಿಗೂ ಒಳ್ಳೆಯದು, ದೊಡ್ಡರಿಗೂ ಒಳ್ಳೆಯದು. ಸೊಂಟ ನೋವು, ಮಂಡಿ ನೋವು, ಏನಾದರೂ ಅಜೀರ್ಣದ ಸಮಸ್ಯೆ ಇತ್ತು ಅಂತಂದರೆ ಅದಕ್ಕೂ ಕೂಡ ಒಳ್ಳೆಯದು. ಇದನ್ನ ಕುಡಿಯೋದ್ರಿಂದ ಜೀರ್ಣಶಕ್ತಿ ಕೂಡ ವೃದ್ಧಿ ಆಗುತ್ತೆ. ಒಂದಲ್ಲ, ನಾನು ಹೇಳ್ತೀನಲ್ಲ, ತುಂಬ ಅಂದರೆ ತುಂಬ ಒಳ್ಳೆಯದು. ತೀರಾ ಒಂದು ತಿಂಗಳಿಗೆ 1 ಸತಿ 2 ಸತಿ ಒಂದೊಂದು ಚಮಚ ನೆನೆ ಹಾಕಿ ಈ ಥರ ಒಂದು ಪಾಯಸ ಮಾಡ್ಕೊಂಡು ಕುಡೀರಿ. ಆರೋಗ್ಯಕ್ಕೂ ಕೂಡ ಭಾರಿ ಒಳ್ಳೆಯದು. ನೀವೇನಾರ ಬೈಕಲ್ರಿ ಏನು ಹೇಳಿದ್ದೇ ಹೇಳ್ತವನೆ ಅಂತ ಅಂದ್ಕೊಳ್ರಿ. ಇದರಿಂದ ತುಂಬ ಉಪಯೋಗ ಇರೋದ್ರಿಂದ, ನಾನು ಸ್ವತಃ ಬಳಸೋದ್ರಿಂದ ನಿಮಗೂ ಕೂಡ ಉಪಯೋಗ ಆಗಲಿ ಅಂತ ನಾನು ಇದನ್ನ ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ಆಳು ಮೂಳು ಅದು ಇದೆಲ್ಲ ತಿಂದಿರ್ತೀವಿ, ನಮಗೆ ಅದೇನೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇಂಥವು ನಮ್ಮವೇ ಇವು ದೇಸಿ ಅಡುಗೆಗಳಿವು. ನಮ್ಮ ಹಿರಿಯರು ಮಾಡಿಟ್ಟಿರ್ತಕ್ಕಂಥ ಇವನ್ನ ಯಾವಾಗಾದ್ರೂ ಒಟ್ಟು ದಿನ ಮಾಡ್ಕೊಂಡು ತಿನ್ನೋಕೆ ಆಗದಿದ್ರು ಯಾವಾಗಾದ್ರೂ ಅಪರೂಪಕ್ಕೆ ತಿಂಗಳಿಗೆ 1 ಸತಿನೋ 2 ಸತಿನೋ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೋಡಿರಿ, 8ರಿಂದ 10 ನಿಮಿಷ ಹಿಂಗೆ ಕುದಿಸ್ಬೇಕು. ಇದನ್ನು ಕೆಲವರು ಬರೀ ಹಾಲಲ್ಲೇ ನೆನೆಹಾಕಿ ಕೂಡ ಮಾಡ್ತಾರೆ, ಇಲ್ಲ ಕಾಯಿಂದ ಹಾಲು ತೆಗೆದು ಆ ಹಾಲಲ್ಲಿ ನೆನೆಹಾಕಿ ಕೂಡ ಮಾಡ್ತಾರೆ. ಒಂದು 2-3 ಥರ ಮಾಡ್ತಾರೆ. ಇದು ನಿಮಗೆ ಸಿಂಪಲ್ ಆಗಿರ್ತಕ್ಕಂಥ ಮೆಥಡ್. ನಿಮಗೆ ಯಾರು ಬೇಕಾದ್ರೂ ಇದನ್ನು ಮಾಡ್ಕೋಬೋದು. ಹಂಗಾಗಿ ಸಿಂಪಲಾಗಿ ತೋರಿಸ್ಕೊಡ್ತಾ ಇದ್ದೀನಿ.
ನಿಮಗೆ ಈಸಿ ಇರೋದಾದರೆ ನೀವು ನನ್ನಂಗೆ ಈಸಿ ಇರೋದನ್ನ ಇಷ್ಟಪಡ್ತೀರಾ ಅಂತೇಳಿ ಅದಕ್ಕೆ ಈಸಿಯಾಗಿರೋದು ತೋರಿಸ್ಕೊಡ್ತಾ ಇದ್ದೀನಿ. ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಬೀಜಗಳು ಸ್ವಲ್ಪ ಹಸಿ ಇದ್ದಾಗ ಸ್ವಲ್ಪ ಕಮಟು ವಾಸನೆ ಇರುತ್ತೆ. ಅವನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನ ಒಂದು 10 ನಿಮಿಷ ಕುದಿಸಿದ್ಮೇಲೆ ಆ ವಾಸನೆ ಎಲ್ಲ ಹೋಗ್ಬಿಟ್ಟು ಪಾಯಸ ಅಂತೂ ಸಿಕ್ಕಾಪಟ್ಟೆ ರುಚಿ ಇರುತ್ತೆ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ 1 ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಉಂಡೆ ಬೆಲ್ಲ, ಅಚ್ಚು ಬೆಲ್ಲ ಇದ್ದರೆ ಅದನ್ನು ಕೂಡ ಬಳಸ್ಬೋದು. ಸಿಹಿ ಎಷ್ಟು ಬೇಕೋ ಅಷ್ಟು, ಅದು ನಿಮ್ಮ ಇಚ್ಛೆ. ಅದು ಅಷ್ಟು ಬೆಲ್ಲ ಹಾಕ್ಕೊಂಬಿಟ್ಟು ಮತ್ತು ಅದು ಬೆಲ್ಲದ ಹಸಿ ವಾಸನೆ ಹೋಗೋವರೆಗೂ ಒಂದು 2-3 ನಿಮಿಷ ಕುದಿಸ್ಕೊಂಡ್ರಿ ಅಂತಂದರೆ ನಿಮಗೆ ರುಚಿ ರುಚಿಯಾದ ಅಳವಿ ಬೀಜದ ಪಾಯಸ ರೆಡಿ ಆಗುತ್ತೆ. ಎಲ್ಲರೂ ತಲಾಕೊಂದೊಂದು ಕಪ್ಪು ಕುಡೀರಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆಯಿತಾ? ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೊಳ್ರಿ ಅಷ್ಟೇ. ಒಂದು 2-3 ಥರ ಮಾಡ್ತಾರೆ ಇದನ್ನು. ನಿಮಗೆ ಯಾವ ಥರ ನಿಮ್ಗೆ ಯಾವ ಮೆಥಡ್ ಇಷ್ಟನೋ ಅದು ಮಾಡ್ಕೊಬೋದು. ಇದು ನಾನು ಮಾಡ್ಕೊಳ್ತಕ್ಕಂಥ ಸಿಂಪಲ್ ಮೆಥಡ್ಡು. ಈ ಬೀಜಗಳನ್ನ ಹಂಗೆ ನೀರಲ್ಲಿ ನೆನಕಿ ಕೂಡ ಹಂಗೆ ಕುಡಿಬೋದು. ಇದನ್ನೇ ನೀವು ಎದೆಟ್ಗೆ ಎದ್ದು ಕೂಡ ಕುಡಿಬೋದು. ಪಾಯಸನ ಏನು ತೊಂದರೆ ಇಲ್ಲ, ತುಂಬ ಒಳ್ಳೆಯದು ಇದು. ಬಾಣ್ತಿರಿಗಂತೂ ಇದನ್ನ ಜಾಸ್ತಿ ಕೊಡ್ತಾರೆ. ಉತ್ತರ ಕರ್ನಾಟಕದ ಕಡೆ ತುಂಬ ಮಾಡ್ತಾರೆ ಇದನ್ನು. ನನಗೆ ತುಂಬ ಸುಸ್ತಾಗಿದ್ದಾಗ, ನನಗೇನೋ ಒಂಥರ ಮೈಕೈ ನೋವಿದ್ದಾಗ ಇದನ್ನು ಮಾಡ್ಕೊಂಡು ಕುಡಿದಾಗ ನನಗೇನೋ ಒಂಥರ ರಿಲೀಫ್ ಅಂತ ಅನಿಸುತ್ತೆ. ನನಗೆ ಒಂಥರ ಏನೋ ಶಕ್ತಿ ಬಂದಿದೆ ಅಂತ ಅನಿಸುತ್ತೆ. ನೀವು ಒಂದು ಸಲ ಇದನ್ನು ಮಾಡಿಕೊಂಡು ಕುಡಿದ್ಬಿಟ್ಟು ನನಗೆ ಹೇಗಿತ್ತು ಕಮೆಂಟ್ ಮಾಡಿ. ಆಮೇಲಿಂದ ಇದನ್ನು ನೀವು ನಿಮ್ಮ ಏನಾದರೂ ಒಂದು ಕಪ್ಪು ಹಾಲು ಹಾಕ್ಬೇಕು ಅಂತಂದರೆ ಈ ಟೈಮಲ್ಲಿ ಒಂದು ಕಪ್ ಹಾಲು ಹಾಕೋಬೋದು. ಇಲ್ಲ ಅಂತಂದರೆ ನೀವು ಕುಡಿಬೇಕಾದ್ರೆ ಸ್ವಲ್ಪ ಕಾಯಿಸಿ ಇರ್ತಕ್ಕಂಥ ಹಾಲನ್ನು ಹಾಕ್ಕೊಂಡು ಕುಡಿಬೋದು. ಇಲ್ಲ ನನಗೆ ಕೆನೆ ಇಷ್ಟ ಆಗೋದಿಲ್ಲ, ಹಂಗಾಗಿ ಏನು ಮಾಡ್ತೀನಪ್ಪ ಅಂತಂದರೆ ನಾನು ಸ್ವಲ್ಪ ಕೆನೆ ತೊಗೊಂಡು ಸೋಸ್ಕೊಂಡು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕುಡಿತೀನಿ. ಆಮೇಲೆ ಕೆಲವೊಂದು ಬೆಲ್ಲಕ್ಕೆ ಹಾಲು ಹೊಡೆಯೋದ್ರಿಂದ ನೀವು ಸ್ಟವನ್ನು ಆಫ್ ಮಾಡಿದ್ಮೇಲೆ ಒಂದು ಕಪ್ ಹಾಲನ್ನು ನೇರವಾಗಿ ನೀವು ಆ ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಹಂಗೂ ಕೂಡ ಕುಡಿಬೋದು. ಅದು ನಿಮ್ಮ ಇಚ್ಛೆ. ಈ ಥರ ಮಾಡಿಕೊಂಡು ನೀವು ಕುಡಿದ್ರಿ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿಗೆ ಈ ರೆಸಿಪಿ ಮುಕ್ತಾಯ ಆಯಿತು. ಆಯಿತಾ? ನಾನು ಮುಂದಿನ ವೀಡಿಯೋ ಅಂತೀನಿ. ನೆಕ್ಸ್ಟ್ ಈಗ ಒಂದು ಪಾರ್ಟ್ 2 ಅಂತಲೇ ತಿಳ್ಕೊಳ್ಳಿ. ಅದರಲ್ಲಿ ಸ್ವಲ್ಪ ಮನಸ್ಸಿಗೆ ಖುಷಿ ಆಗೋ ಥರ ನಾವು ಹೇಗೆ ಕೆಲವೊಂದನ್ನು ಫಾಲೋ ಮಾಡ್ಬೋದು ಅಂತೇಳಿ ಹೇಳ್ತೀನಿ. ನೋಡಿರಿ, ಮನಸ್ಸಿನ ನೆಮ್ಮದಿಗೆ ನಿದ್ದೆ ಅಂತಕ್ಕಂಥದ್ದು ಭಾಳ ಮುಖ್ಯವಾದದ್ದು. ನೀವು ಕನಿಷ್ಠ 8 ಗಂಟೆ ಚೆನ್ನಾಗಿ ನಿದ್ದೆ ಮಾಡಬೇಕು. ಎಲ್ಲ ಇದನ್ನು ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿರಿ ಅಂತಂದರೆ ಮನಸ್ಸು ಭಾಳ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಇದು ನನ್ನ ಸ್ವಂತ ಅನುಭವ ಹೇಳ್ತಾ ಇರೋದು. ನಿಮ್ಮ ಮಕ್ಕಳ ರೂಮ್ನಾಗ ಏನಾರ ಕನ್ನಡಿ ಹೇಳಿದ್ವು ಅಂತಂದರೆ ಯಾತ್ರವರ ಪಂಚೆ ಬಟ್ಟೆ ಇಲ್ಲದ್ರೆ ಯಾತ್ರವರ ಪರದೆಗಳನ್ನೇನಾರು ಎಳೆಬಿಟ್ಟು ಅವನ್ನ ಮುಚ್ಚಿರಿ. ಯಾಕಂದರೆ ಎದ್ದ ತಕ್ಷಣ ನಮ್ಮ ಆಳ್ಮುಖಗಳು ನಾವೇ ನೋಡ್ಕೋಬಾರ್ದು. ಪಕ್ಕ ತೊಳ್ಕೊಂಡು ಆಮೇಲೆ ನೀವು ಬೇಕಾದ್ರೆ ನೋಡ್ಕೋವಂತ್ರಿ. ಹಂಗಾಗಿ ಕನ್ನಡಿ ಹಳ್ಗಳೇನಾದ್ರು ಜಾಸ್ತಿ ಇದ್ವು ಅಂತಂದರೆ ಹಿಂಗೊಂದು ಪರದೆ ಬಿಟ್ಟು ಮುಚ್ಚಿಬಿಡ್ರಿ ಅವನ್ನ. ಆಮೇಲೆ ಮಕ್ಕಂತಕ್ಕಂಥ ರೂಮು ಧೂಳು ಪಾಳು ಯಾತ್ರದ್ದು ಇರಬಾರ್ದು, ಅಚ್ಚುಕಟ್ಟಾಗಿರಬೇಕು. ಬೆಡ್ಶೀಟನ್ನೇ ದಿನ ಚೇಂಜ್ ಮಾಡಿರಿ ಅಂತಂದರೆ ನೀವು ನನ್ನೇನು ಹೊಡೆದೇ ಬಿಡ್ತೀರ ಅನಿಸುತ್ತೆ. ಯಾವ್ದಾರು ಹಳ್ಳದ ಪಕ್ಕ ಮನೆ ಮಾಡ್ಕೊಂಡು ದಿನ ಹೋಗಿ ನೋಡೋ ಅಂತೀರ. ಹಾಗಾಗಿ ದಿನಕ್ಕೊಂದ್ಸಲ ಚೇಂಜ್ ಮಾಡೋಕ್ಕಾಗಲ್ಲ. ವಾರಕ್ಕೊಂದ್ಸತಿ, ನಾವು ಅಷ್ಟೇ ವಾರಕ್ಕೊಂದ್ಸತಿ 10 ದಿನಕ್ಕೊಂದ್ಸತಿ ಚೇಂಜ್ ಮಾಡೋದು. ಬೆಡ್ಶೀಟ್ಗಳು, ದಿಮ್ಮಿ ಕವರ್ಗಳೆಲ್ಲ ಚೇಂಜ್ ಮಾಡಿಕೊಂಡು ಮಲ್ಗೋ ಕೋಣೆಯಲ್ಲಿ ಜಾಸ್ತಿ ಏನು ಗಜಿಬಿಜಿ ಒಂಥರ ಏನು ಇರಬಾರ್ದಂಥವು, ಇಕ್ಕಟ್ಟಿಕ್ಕಟ್ಟಾಗ ಅಂಥವು ಜಾಸ್ತಿ ಐಟಮ್ಸ್ಗಳೆಲ್ಲ ಅಲ್ಲಿ ಇಲ್ಲಿ ತುರ್ಕಿರಬೇಡ್ರಿ. ತುಂಬ ಸರಳವಾಗಿರಲಿ. ಈ ಗೊಂಬೆ ಪಂಬೆ, ವಿಚಿತ್ರವಾದ ಫೋಟೋಗಳು ಅವು ಇವೆಲ್ಲ ಏನು ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಎಷ್ಟು ಸರಳವಾಗಿರುತ್ತೋ ಮಲ್ಗತಕ್ಕಂಥ ಜಾಗ ಅಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ, ಅಷ್ಟು ನೆಮ್ಮದಿಯಾಗಿರುತ್ತೆ. ಹಂಗಾಗಿ ಮಲ್ಗೋ ಕೋಣೆ ಅಥವಾ ನಿಮಗೆ ಕೋಣೆ ಇಲ್ಲ ಅಂತಂದರೆ ನಡುಮನೆಯಾಗ ಎಲ್ಲಿ ಮಕ್ಕತ್ತಿರ ಅಲ್ಲಿ ಅಚ್ಚುಕಟ್ಟಾಗಿ ಮಕ್ಕಳ್ರಿ. ಧೂಳುಪಾಳು ಇಲ್ದಂಗೆ ಕ್ಲೀನ್ ಮಾಡ್ಕೊಂಡು ಚೆನ್ನಾಗಿ ಮಲ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ, ನಿದ್ದೆ ಚೆನ್ನಾಗಿ ಬರುತ್ತೆ. ನಿದ್ದೆ ಚೆನ್ನಾಗೈತೆ ಅಂದರೆ ಮನಸ್ಸು ಚೆನ್ನಾಗಿರುತ್ತೆ. ಆವಾಗ ನಿಮಗೆ ಅಟ್ಲೀಸ್ಟ್ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅಂತ ಹೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಟಿಪ್ ನಿಮ್ಗೆ ಇಷ್ಟ ಆಯ್ತು ಅಂತಂದರೆ ಫಾಲೋ ಮಾಡಿರಿ. ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ಇದು ನೈಟ್ ಆಗ್ತಿರೋದ್ರಿಂದ ಗುಡ್ ನೈಟ್ ಹೇಳ್ತಾ ಇದ್ದೀನಿ. ಟಾಟಾ, ಬಾಯ್.